ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಿ ಕಾಡುವಂಥದ್ದು. ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ನಿಮ್ಮಲ್ಲಿ ನಿಮಗೆ ಆ ಕೆಲಸದ ಬಗ್ಗೆ ಹೆಚ್ಚು ನಂಬಿಕೆ ಇರಬೇಕು. ನಾನು ಈ ಕೆಲಸವನ್ನು ಸಾಧನೆ ಮಾಡ್ತೀನಿ ಅಂತಕ್ಕಂತಹ ನಿಶ್ಚಲವಾದ ಮನಸ್ಥಿತಿ ಇರಬೇಕು. ಆಗ ಆತ್ಮವಿಶ್ವಾಸದಲ್ಲಿ ಒಂದು ರೀತಿಯ ಗಟ್ಟಿತನ ಕಾಣುವಂಥದ್ದು. ಇದರ ಕೊರತೆ ಈ ದಿವಸ ನಿಮಗೆ ವಿಶೇಷವಾಗಿರತಕ್ಕಂಥದ್ದು. ಅನುಮಾನಾಸ್ಪದವಾದಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ. ಯಾವುದು ಅನುಮಾನಕ್ಕೆ ಕಾರಣವಾಗುತ್ತೋ ಅಂತಹ ಕೆಲಸಗಳು ಬೇಡ. ನಿಮಗೆ ಆ ಕೆಲಸದ ಬಗ್ಗೆ ಪರಿಪೂರ್ಣವಾದಂತಹ ನಂಬಿಕೆ ಇಲ್ಲ, ಏನೋ ಅನುಮಾನ ಆಗ್ತಾ ಇದೆ ಅಂತಾದರೆ ಆ ಕೆಲಸವನ್ನು ಬಿಟ್ಟುಬಿಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕೃಷಿಕರಿಗೆ ಆದಾಯದಲ್ಲಿ ಸ್ವಲ್ಪ ಹೆಚ್ಚಳವಾಗತಕ್ಕಂತಹ ಸೂಚನೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಮಾಡಬೇಕಾದಂತಹ ವಿಶೇಷವಾದಂತಹ ಕೆಲಸಗಳನ್ನು ರಹಸ್ಯವಾಗಿಡಬೇಕು. ಎಲ್ಲರ ಜೊತೆಯಲ್ಲೂ ಹೇಳಿಕೊಂಡು ಬರುವಂಥದ್ದು, ಆ ಕೆಲಸ ಮತ್ತೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ಈ ರೀತಿಯ ಒಂದು ಏನೋ ಗೊಂದಲಕ್ಕೆ ಸಿಗಹಾಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ಮಾತು ಬಹಳ ಮಿತವಾಗಿದ್ದರೆ ಕ್ಷೇಮ. ಮಾತನ್ನು ಬಹಳ ಆಲೋಚನೆ ಮಾಡಿ ಆಡಬೇಕಾದಂತಹ ದಿವಸ ಇದು. ಕೂಲಿ ಕಾರ್ಮಿಕರಿಗೆ ಶುಭವಾದಂತಹ ದಿವಸ. ತಮ್ಮ ಪರಿಶ್ರಮ ಸಾರ್ಥಕವಾಯಿತು, ಅದರಿಂದ ಏನೋ ಒಂದಷ್ಟು ಗಳಿಕೆ ಆಯಿತು ಅಂತಕ್ಕಂಥದ್ದು. ಅಂತಹ ಹಣವನ್ನು ಆದಷ್ಟು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು. ಸಹೋದರ ಸಹೋದರಿ ವರ್ಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಅನರ್ಥವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ, ಅಪಾರ್ಥವಾಗಿ ಜಗಳಕ್ಕೋ ಬೇಸರಕ್ಕೋ ಮನಸ್ತಾಪಕ್ಕೋ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಮನೋರಂಜನೆಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತೀರಿ. ಆ ನಂತರದಲ್ಲಿ ಏನೋ ಒಂದಷ್ಟು ಯೋಚನೆಗಳು ಮನಸ್ಸಿಗೆ ಬರತಕ್ಕಂಥದ್ದಾಗತ್ತೆ. ಮಧುಮತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಾಯಕತ್ವದ ಸ್ಥಾನಮಾನ ಸಿಕ್ಕುವಂತಹ ದಿವಸ. ಅಂದರೆ ಯಾವುದಾದ್ರೂ ಕೆಲಸಕ್ಕೆ ನಿಮ್ಮನ್ನು ಮುಂದಾಳಾಗಿ ಗುರುತಿಸ್ತಕ್ಕಂಥದ್ದು, ನೇಮಕ ಮಾಡ್ತಕ್ಕಂತಹ ಕೆಲಸಗಳು ಆಗತ್ತೆ. ಜನರ ಮಧ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಾರ್ವಜನಿಕವಾಗಿ ಬೆರೆತು ಸಮಾಜಮುಖಿಯಾದಂತಹ ಕೆಲಸವನ್ನು ಈ ದಿವಸ ಮಾಡಿ ಜಯಗಳಿಸ್ತಕ್ಕಂತಹ ಯೋಗ. ಅನಿರೀಕ್ಷಿತವಾದಂತಹ ಧನಲಾಭ, ಹಣದ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಾವುದೋ ಆದಾಯ ಅಥವಾ ಹಣ ನಿಮ್ಮ ಕಡೆ ಬರತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ವಿವಾಹದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಮನೆಯಲ್ಲಿ ಮದುವೆ ವಿಚಾರ ಬಂತು ಅಂತ ಆದರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಗೊಂದಲ ಉಂಟಾಗ್ತಕ್ಕಂಥದ್ದು. ಕಲಾವಿದರಿಗೆ ಉತ್ತಮವಾದಂತಹ ಪುರಸ್ಕಾರ ಸಿಕ್ಕುವಂತಹ ದಿವಸ. ನಿಮ್ಮ ಕಲೆಗೆ, ವಿದ್ಯೆಗೆ, ನಿಮ್ಮ ಪ್ರತಿಭೆಗೆ ಸರಿಯಾದಂತಹ ಪ್ರೋತ್ಸಾಹ, ಸಹಕಾರಗಳು, ವೇದಿಕೆ ಸಿಕ್ಕುವಂತಹ ದಿವಸವಾಗತ್ತೆ. ಕಠಿಣ ಕೆಲಸಗಳಿಂದ ಶ್ರಮ ಹೆಚ್ಚಾಗ್ತಕ್ಕಂಥದ್ದು. ದೈಹಿಕವಾಗಿ ಮಾನಸಿಕವಾಗಿ ತುಂಬ ಶ್ರಮವನ್ನು ಹೊಂದ್ತೀರಿ, ಅದರಿಂದ ಆಯಾಸವಾಗ್ತಕ್ಕಂಥದ್ದಿರ್ಬೋದು. ವೈಯಕ್ತಿಕ ವಿಚಾರಗಳನ್ನು ಸ್ನೇಹಿತರಲ್ಲಿ ಹಂಚಿಕೊಳ್ಳೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ನಿಮಗೆ ಹಗುರವಾಗತ್ತೆ. ಯಾಕೆ ಅಂತಂದರೆ ಒಂದಷ್ಟು ಆಲೋಚನೆಗಳಲ್ಲಿ, ಒಂದಷ್ಟು ಗೊಂದಲಗಳಲ್ಲಿ ನೀವು ಮುಳುಗಿರ್ತೀರಿ. ಯಾರ ಹತ್ರ ಹೇಳ್ಕೊಳ್ಬೇಕು? ಎಲ್ಲ ವಿಷಯಗಳನ್ನು ಎಲ್ಲರ ಹತ್ರಲ್ಲೂ ಕೂಡ ಹಂಚಿಕೊಳ್ಳೋದಕ್ಕೆ ಕಷ್ಟ ಸಾಧ್ಯವಾಗಬಹುದು. ಅಂತಹ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಯಲ್ಲಿ ಯಾವ ವಿಷಯವನ್ನು ಹಂಚಿಕೊಳ್ಳಬಹುದೋ ಅಂತಹ ವಿಷಯವನ್ನು ಹೇಳಿಕೊಳ್ತಕ್ಕಂಥದ್ದು ಸೂಕ್ತವಾಗುತ್ತೆ. ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮುದ್ರಣ ವಿಭಾಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಅಲ್ಲದೇ ಇರತಕ್ಕಂತಹ ದಿವಸ ಇದು. ಅಶುಭವನ್ನೇ ಹೆಚ್ಚಾಗಿ ಕಾಣತಕ್ಕಂಥದ್ದಾಗತ್ತೆ. ಜವಾಬ್ದಾರಿಗಳನ್ನು ತುಂಬ ಜಾಣ್ಮೆಯಿಂದ ಬಗೆಹರಿಸ್ಕೊಳ್ಬೇಕು ಅಥವಾ ಮಾಡಬೇಕಾಗತ್ತೆ.
ಆ ಕರ್ತವ್ಯವನ್ನು ಬಹಳ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಮಕ್ಕಳಿಗೆ ಆಗತಕ್ಕಂತಹ ತೊಂದರೆ, ಮಕ್ಕಳಿಂದ ಆಗತಕ್ಕಂತಹ ತೊಂದರೆ, ಇದು ಎರಡಕ್ಕೂ ಕೂಡ ನೀವೇ ಕಾರಣ ಅಂತಕ್ಕಂಥದ್ದಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ ಇದೆ. ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಯಾರು ರೂಢಿಯಲ್ಲಿಟ್ಟುಕೊಂಡಿದ್ದೀರಿ ಅವರಿಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ತೈಲ ವ್ಯಾಪಾರಿಗಳಿಗೆ ಧನಲಾಭವಾಗತಕ್ಕಂತಹ ದಿವಸ. ಕೈಗಾರಿಕಾ ಪ್ರದೇಶಗಳಲ್ಲಿ, ಕಾರ್ಖಾನೆಗಳಲ್ಲಿ ಬೆಂಕಿಯ ಅವಘಡ ಸಂಭವಿಸ್ತಕ್ಕಂಥದ್ದು. ಅದರಲ್ಲೂ ಮಿಥುನ ರಾಶಿಯವರು ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಮಿಥುನ ರಾಶಿಯವರ ಒಡೆತನ ಇದ್ದರೆ ಅವರಿಗೆ ಹಾನಿಯೋ ನಷ್ಟವೋ ಉಂಟಾಗತಕ್ಕಂತಹ ದಿವಸ ಇದು. ಮಿಥುನ ರಾಶಿಯ ಮಾಲೀಕರು ಮತ್ತು ಕಾರ್ಮಿಕರು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ ಇದು ಅಂತ ಹೇಳಬೇಕು. ಚಲನಚಿತ್ರ ನಿರ್ಮಾಪಕರಿಗೆ ಅನುಕೂಲ ಮತ್ತು ಲಾಭ ಹೆಚ್ಚಾಗಿ ಸಿಕ್ಕುವಂತಹ ದಿವಸ. ಬಹಳ ವಿಶೇಷವಾಗಿ ನಿರ್ದಿಷ್ಟವಾದಂತಹ ಒಂದು ವರ್ಗಕ್ಕೆ ಆ ಫಲಗಳನ್ನು ಹೇಳಿರ್ತಕ್ಕಂಥದ್ದಾಗಿದೆ. ಅಗ್ನಿದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಿತಶತ್ರುಗಳ ಕಾಟ. ಯಾರು ನಿಮಗೆ ಒಳ್ಳೆಯವರು ಎಂಬುದಾಗಿ ತೋರುತ್ತಾರೋ ಅವರೇ ಶತ್ರುಗಳಾಗಿ ಮಾರ್ಪಾಟಾಗಿರ್ತಾರೆ, ಪರಿವರ್ತನೆಯಾಗಿರ್ತಾರೆ. ಅಂತಹ ಹಿತಶತ್ರುಗಳು ಎದುರಿನಲ್ಲಿ ನಿಮ್ಮನ್ನು ಹೊಗಳುತ್ತಾರೆ. ಹಿಂದೆ ನಿಮಗೆ ಆಗದೇ ಇರತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು. ಸರ್ಕಾರಿ ನೌಕರರಿಗೆ ಒತ್ತಡದ ದಿವಸ. ಸರ್ಕಾರಿ ಕೆಲಸಗಳನ್ನು ಹಿಂದೆ ಈ ಕ್ಷಣವೇ ಮಾಡಿ ಮುಗಿಸಬೇಕು ಅಂತಕ್ಕಂತಹ ಒತ್ತಡಗಳು ಹೆಚ್ಚಾಗಿ ಇರತಕ್ಕಂತಹದ್ದು. ಸಾಹಿತ್ಯ ಸಂಗೀತ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಪುರಸ್ಕಾರ ಸಿಕ್ಕುವಂತಹ ದಿವಸ. ಧಾರ್ಮಿಕ ವೃತ್ತಿ ಮತ್ತು ಪುರೋಹಿತರು, ದೇವಾಲಯದ ಅರ್ಚಕರು, ಇವರಿಗೆಲ್ಲ ಧನಲಾಭವಾಗತಕ್ಕಂತಹ ದಿವಸ ಇದು. ಹಾಗಾಗಿ ನೀವು ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಪರಿಶ್ರಮಪಟ್ಟು ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿಫಲ ಧನರೂಪದಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಗೌರವ ಮತ್ತು ವಿಶೇಷವಾದಂತಹ ಮರ್ಯಾದೆಯೂ ಕೂಡ ಇದರ ಜೊತೆಯಲ್ಲಿ ಪ್ರಾಪ್ತವಾಗ್ತಕ್ಕಂಥದ್ದಾಗುತ್ತೆ. ಆದರೆ ತುಂಬ ಶ್ರಮ ವಹಿಸಬೇಕಾದಂತಹ ದಿವಸ. ಎಲ್ಲ ಕೆಲಸಗಳಿಗೂ ಕೂಡ ಕಷ್ಟಪಡಲೇಬೇಕು. ಕೂತ ಜಾಗಕ್ಕೆ ಎಲ್ಲವೂ ಕೂಡ ಬರುತ್ತೆ ಅಂತ ಹೇಳಿ ಭಾವಿಸಿದರೆ ಅದು ತಪ್ಪಾಗುವಂಥದ್ದಾಗತ್ತೆ. ಸ್ವಂತ ವ್ಯವಹಾರ ನಡೆಸ್ತಕ್ಕಂಥವ್ರಿಗೆ ತುಂಬ ಅನುಕೂಲವಾಗತಕ್ಕಂಥದ್ದು. ಓನ್ ಬಿಸ್ನೆಸ್ ಯಾರಿರುತ್ತೆ ಅವರಿಗೆ ತುಂಬ ಅನುಕೂಲ ಆಗ್ತಕ್ಕಂತಹ ದಿವಸ. ಮನೆ ಬದಲಾಯಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದರೆ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕುತ್ತೆ. ಯಾವ ರೀತಿಯಲ್ಲಿ ಬದಲಾಯಿಸಬೇಕು, ಯಾವಾಗ ಬದಲಾಯಿಸಬೇಕು, ಇವೆಲ್ಲವಕ್ಕೂ ಕೂಡ ಮಾಹಿತಿ ದೊರಕತಕ್ಕಂತಹ ದಿವಸ. ನಿಮಗೆ ಅನುಕೂಲತೆ ಇದ್ದರೆ, ಪರವಾಗಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದ್ದರೆ ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳಿ. ಶುಭವಾಗಿ.